ಮೊದಲಿಗೆ ಹೆಡ್ಲೈನ್ಸ್. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಿಂದ ವಸತಿ ನಿಲಯ ಶಾಲೆಗಳಿಗೆ ಭೇಟಿ, ಮಕ್ಕಳ ಫಲಿತಾಂಶ ಹೆಚ್ಚಳಕ್ಕೆ ಶ್ರಮಿಸಲು ನಿಸಾರ್ ಅಹಮದ್ ಸೂಚನೆ. ಪರಿಶಿಷ್ಟ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ 1% ಮೀಸಲು ನೀಡಲು ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಪ್ರತಿಭಟನೆ, ಶಿವರಾಜ ರುದ್ರಾಕ್ಷಿ. ಲೋಕಜನಶಕ್ತಿ ಪಕ್ಷದ ಸಭೆ ಸೆಪ್ಟೆಂಬರ್ 13ರಂದು ಬೆಂಗಳೂರಿನಲ್ಲಿ ನಿಗದಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಸಮಸ್ಯೆಗಳ ಕುರಿತು ಚರ್ಚೆ, ಜೆಎಲ್ ರಂಗಪ್ಪ. ಅರಣ್ಯ ಇಲಾಖೆಯಲ್ಲಿ ಹುತಾತ್ಮರ ದಿನಾಚರಣೆ, ಅರಣ್ಯ ಸಂಪತ್ತು ಉಳಿಸಲು ಜೀವ ಪಣಕ್ಕಿಟ್ಟು ಹೋರಾಟ ಮಾಡಿದ್ದು ತ್ಯಾಗಕ್ಕೆ ಸಮ, ಜುಬೇನ್ ಮೊಹಪಾತ್ರ. ಉದ್ಯಾನವನಕ್ಕೆ ಕಾಯ್ದಿರಿಸಿದ ಜಾಗ ನಿವೇಶನವಾಗಿ ಪರಿವರ್ತನೆ, ಲಿಂಗಸೂಗೂರು ಪುರಸಭೆ ಮುಖ್ಯಾಧಿಕಾರಿ ಸೇರಿ 3 ಅಮಾನತು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಅವರು ಇಂದು ನಗರದ ಚಂದ್ರಬಂಡ ರಸ್ತೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಸತಿ ಶಾಲೆಯಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ, ಕುಡಿಯುವ ನೀರು, ಸೋಪು, ತಲೆಗೆ ಹಚ್ಚುವ ಎಣ್ಣೆ ಸೇರಿದಂತೆ ಎಲ್ಲಾ ಸೌಕರ್ಯಗಳನ್ನ ಸಮರ್ಪಕವಾಗಿ ನೀಡಬೇಕು ಎಂದು ವಸತಿ ಶಾಲೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ವಿದ್ಯಾರ್ಥಿಗಳ ಹೆಸರು, ಅವರ ಗುರಿ ಬಗ್ಗೆ ಕೇಳುತ್ತಾ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅಧ್ಯಕ್ಷರು, ಸರಿಯಾಗಿ ಓದಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಪೋಷಕರಿಗೆ, ಶಾಲೆಗೆ, ಜಿಲ್ಲೆ ಹಾಗೂ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಬೇಕು, ನಿರಂತರ ಅಭ್ಯಾಸ ಮಾಡುತ್ತಾ ಶಿಕ್ಷಕರ ಮಾರ್ಗದರ್ಶನ ಪಡೆಯಬೇಕು, ಗುರಿ ಸಾಧನೆಗೆ ಸತತವಾಗಿ ಪ್ರಯತ್ನಿಸಬೇಕು ಎಂದು ಸಲಹೆ ನೀಡಿದರು. ವಿದ್ಯಾರ್ಥಿಗಳು ಸಮಾಜ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು, ವೈಯಕ್ತಿಕ ಜೀವನದಲ್ಲಿ ಶಿಸ್ತು, ಸಮಯ ಪ್ರಜ್ಞೆ ಕಾಪಾಡಿಕೊಂಡು ನಡೆಯಬೇಕು, ವಿದ್ಯಾರ್ಥಿಗಳು ಶೈಕ್ಷಣಿಕ ಏಳಿಗೆಗೆ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ವಸತಿ ಶಾಲೆಗೆ ಆಹ್ವಾನಿಸಿ ಅವರಿಂದ ಒಳ್ಳೆಯ ಸಂದೇಶ ಕೊಡಿಸುವ ವ್ಯವಸ್ಥೆ ಮಾಡಬೇಕು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಪ್ರವೀಣ್ ಕುಮಾರ್ ಅವರಿಗೆ ಅಧ್ಯಕ್ಷರು ಸೂಚನೆಯನ್ನ ನೀಡಿದರು. ಇದೇ ವೇಳೆ ಅಧ್ಯಕ್ಷರು ವಸತಿ ಶಾಲೆಯ ಶಿಕ್ಷಕರೊಂದಿಗೆ ಸಭೆ ನಡೆಸಿ ನಾನಾ ವಿಷಯಗಳ ಬಗ್ಗೆ ಚರ್ಚಿಸಿದರು. ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರಬೇಕು, ವಿದ್ಯಾರ್ಥಿ ಸ್ನೇಹಿಯಾಗಿರಬೇಕು, ಜೀವನ ಕೌಶಲ್ಯಗಳನ್ನ ಕಲಿಸಬೇಕು, ಕಲಿಯಲು ಸ್ಫೂರ್ತಿದಾಯಕ ಮತ್ತು ಸಹಾನುಭೂತಿಯ ವಾತಾವರಣವನ್ನ ಸೃಷ್ಟಿಸಬೇಕು, ಕೇವಲ ವಿಷಯವನ್ನು ಮಾತ್ರವಲ್ಲದೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ, ಬುದ್ಧಿವಂತಿಕೆ, ಚಿಂತನೆಯನ್ನ ಬೆಳೆಸಬೇಕು ಎಂದರು. ಭೇಟಿ ಸಂದರ್ಭದಲ್ಲಿ ಅಧ್ಯಕ್ಷರು ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಕೇಳಿದರು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಫಲಿತಾಂಶ ಹೆಚ್ಚಳಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕು, ವಿದ್ಯಾರ್ಥಿಗಳ ಪ್ರಾಥಮಿಕ ಪ್ರೌಢ ಶಿಕ್ಷಣದ ಹಂತಗಳ ಬುನಾದಿ ಗಟ್ಟಿಯಾಗಿರಬೇಕು, ಈ ನಿಟ್ಟಿನಲ್ಲಿ ಯೋಚಿಸಿ ಶಿಕ್ಷಕರು ಶ್ರದ್ಧೆಯಿಂದ ತಮ್ಮ ಕಾರ್ಯನಿರ್ವಹಣೆ ಮಾಡಬೇಕು ಎಂದರು. ವಿಜಯ್ ದೇವದುರ್ಗ ರಾಯಚೂರು ಯಾವ ಡಿಸ್ಟ್ರಿಕ್ಟ್ ಯಾವುದು? ರಾಯಚೂರು ಬರುತ್ತಾ? ಓಕೆ. ವಾಟ್ ಈಸ್ ಯುವರ್ ಆಂಬಿಷನ್? ನೀವು ಈಗಲೇ ಎಲ್ಲ ಸೇರಿ ರಿಪ್ಲೈ ಮಾಡಬಾರ್ದು. ನೀವು ಗೊತ್ತಿದೆಯಲ್ಲ, ಕ್ವಶನ್ ಕೇಳಿದಾದ್ಮೇಲೆ ಯಾರೋ ಒಬ್ರು ಹ್ಯಾಂಡ್ ರೇಸ್ ಮಾಡಬೇಕು, ಅದರಾದ್ಮೇಲೆ ಯಾರಿಗೆ ಪಾಯಿಂಟ್ ಮಾಡ್ತೀವಿ ಅವರು ನಿಂತ್ಕೊಂಡು ಉತ್ತರ. ಗುರಿ ಏನು? Now you are studying. You have reached a very important stage of your education, 10th standard. 10th standard ನೀವು ಸೇರಿದಾದ್ಮೇಲೆ ಈಗ ನೀವು PUC-ನಲ್ಲಿ ಹೋಗುವಾಗ ಬೇರೆ ಬೇರೆ ಸಬ್ಜೆಕ್ಟ್ ಈಗ ನೀವು ತೀರ್ಮಾನ ಮಾಡಬೇಕಾಗುತ್ತೆ ಏನಾಗಬೇಕು ಅಂತ. ಇವೆಲ್ಲ ಈಗ ದಿ ಫ್ಯೂಚರ್ ಆಫ್ ದಿ ನೆಕ್ಸ್ಟ್ ಜನರೇಷನ್. ಯಾರ್ದು ಇಲ್ಲ, ಏನು ಬರೀ ಎಕ್ಸಾಮ್ ಕೊಡಬೇಕು ಅಷ್ಟೇ. ಎಸ್, ಯಾಕೆ? ವೈ ಯು ವಾಂಟ್ ಟು ಬಿಕಮ್ ಟೀಚರ್? ಸ್ಕೂಲ್ ಪ್ರಿನ್ಸಿಪಲ್ ಆಗಬೇಕು. ಅದು ಯಾಕೆ? ಅದಕ್ಕೆ ಯಾಕೆ ಭಾಳ ಆಗಬೇಕು? ಓದಿ ಚೆನ್ನಾಗಿ ಇನ್ನೊಬ್ಬರೆಲ್ಲ ಚೆನ್ನಾಗಿ ಅರ್ಥ ಮಾಡಿಸಿ ಚೆನ್ನಾಗಿ ಹೇಳಿ ಅವ್ರನ್ನ ಮುಂದೆ ಒಂದು ನಡೆಸಬೇಕು ಅಂತ ಏನು ಮಾಡಬೇಕು ಈಗ? 10th ಆದಮೇಲೆ ನಮ್ಮ ಸಬ್ಜೆಕ್ಟ್ ಯಾವ ಬರುತ್ತಾ ಅದು ನಡೆಸ್ಕೊಂಡು ಈಗ ಟೀಚರ್, ಒಳ್ಳೆ ಟೀಚರ್ ಆಗಬೇಕಾಗಿದ್ರೆ ಮುಂದೆ ನಾವು ಏನು ಮಾಡಬೇಕು? ಏನು ಓದಬೇಕು? ಯಾವ ಸಬ್ಜೆಕ್ಟ್ನಲ್ಲಿ ಓದಬೇಕು? ಆರ್ಟ್ಸ್ ತಗೋಬೇಕಾ, ಸೈನ್ಸ್ ತಗೋಬೇಕಾ,
ಕಾಮರ್ಸ್ನಲ್ಲಿ ಹೋಗ್ಬೇಕಾ? ಈಗ ನಿಮಗೆ ಈಗ ಯಾವ ಸ್ಟ್ರೀಮ್ಸ್ ಬರುತ್ತೆ? ಈಗ 10th ಆದ್ಮೇಲೆ ವಾಟ್ ಆರ್ ದಿ ಸ್ಟ್ರೀಮ್ಸ್ ಅವೈಲೇಬಲ್ ಟು ಯು? ಈಗ ಎಕ್ಸಾಮ್ ಬರುತ್ತೆ ನೆಕ್ಸ್ಟ್ ಮಾರ್ಚ್ನಲ್ಲಿ. ಮಾರ್ಚ್ ಆದಮೇಲೆ ಎಕ್ಸಾಮ್ ರಿಸಲ್ಟ್ ಆದಮೇಲೆ ಮತ್ತೆ ನೀವು ಸೆಲೆಕ್ಟ್ ಮಾಡಬೇಕಲ್ಲ. ಪಿ ಯು ಸಿಗೆ ಹೋದರೆ ಏನು ಸೆಲೆಕ್ಟ್ ಮಾಡಬೇಕು? ಅವಾಗ ಟೀಚರ್ ಆಗಬೇಕಾಗಿದ್ರೆ ಆರ್ಟ್ಸ್ ಅಂತ ಇಲ್ಲ, ಯು ಕ್ಯಾನ್ ಸೆಲೆಕ್ಟ್ ಎನಿ ಸಬ್ಜೆಕ್ಟ್. ಯು ಕ್ಯಾನ್ ಸೆಲೆಕ್ಟ್ ಸೈನ್ಸ್, ಯು ಕ್ಯಾನ್ ಸೆಲೆಕ್ಟ್ ಕಾಮರ್ಸ್, ಯು ಕ್ಯಾನ್ ಸೆಲೆಕ್ಟ್ ಎನಿ ಸಬ್ಜೆಕ್ಟ್. ಬಟ್ ಇಂಪಾರ್ಟೆಂಟ್, ಒಳ್ಳೆ ಟೀಚರ್ ಆಗಬೇಕು ಆಗಿದ್ರೆ ನಿಮಗೆ ನೀವು ಒಳ್ಳೆ ಸೈಕಾಲಜಿಸ್ಟ್, ಚೈಲ್ಡ್ ಸೈಕಾಲಜಿಸ್ಟ್ ಆಗಬೇಕು. ಅಂತ ಸೈಕಾಲಜಿ ಅಂತ ಗೊತ್ತಾ? ಯಾರನ್ನ ಹೇಳ್ಕೊಟ್ಟಿದ್ದಾರಾ? ಯಾರನ್ನ ಇಲ್ಲ ಚೈಲ್ಡ್ ಸೈಕಾಲಜಿ ನಿಮಗೆ ಗೊತ್ತಿರಬೇಕು. ಈಗ ನಿಮ್ಮದು ಸೈಕಾಲಜಿ, ನಾನು ಒಬ್ಬ ಟೀಚರ್ ಆಗಿದ್ದೆ. ಇದೇ ಕ್ವಶನ್ ನನಗೇನೋ, ನಾನು 10th ಇದ್ದಾಗ ಒಬ್ರು ಕೇಳಿದ್ರು, ನೀವು ಓದಿ ಏನಾಗಬೇಕು ಆಗಿದ್ದೀನಿ ಅಂತ. ನಾನು ಇದೇ ರಿಪ್ಲೈ ಕೊಟ್ಟಿದ್ದೆ, ಟೀಚರ್ ಆಗಬೇಕು ಅಂತ ಹೇಳಿದ್ದೀನಿ ಅಂತ. ಸೇಮ್ ನಾನು ಟೀಚರ್ ಆಗಿದ್ದೆ. ಆಮೇಲೆ ನಾನು ಪೊಲೀಸ್ ಸೇರಿ ನಾನು IPS ಆಫೀಸರ್ ಆಗಿ, IGP ಆಗಿ ರಿಟೈರ್ ಆಗಿ ನಾನು ಬೇರೆ ಬೇರೆ ಫೀಲ್ಡ್ನಲ್ಲಿ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀನಿ. ಬೇರೆ ಹುಡುಗರಿಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಅವ್ರು ಮಾಡ್ಬೋದು. ಟೀಚರ್ ಆಗಬೇಕು. ಆಗಲಿಕ್ಕೆ ಭಾಳ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಗೊತ್ತಿರಬೇಕು ಈಗಲಿಂದ, ನೀವು ವಿತೌಟ್ ಚೈಲ್ಡ್ ಸೈಕಾಲಜಿ ನೀವು ಸ್ಕೂಲ್ ಟೀಚರ್ ಆಗಲಿಕ್ಕೆ ಕಷ್ಟ. ಬೇರೆ ಹೈಯರ್ ಎಜುಕೇಷನ್ನಲ್ಲಿ ನೀವು ಇಲ್ಲ. ಈಗ ನೀವು ಇಲ್ಲಿ ಎಲ್ಲ ಇಷ್ಟು ಮಕ್ಕಳು ಕೂತಿದ್ದೀರಿ, ನಿಮ್ಮದು ಅಟೆನ್ಷನ್ ಸ್ಪ್ಯಾನ್ ಅಂತ ನಿಮ್ಗೆ ಯಾರನ್ನ ಹೇಳಿದಾರ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ? ಟೀಚರ್ಗೆ ಏನೋ ಗೊತ್ತಿದೆಯಲ್ಲ ಅಂತ. ಅಟೆನ್ಷನ್ ಸ್ಪ್ಯಾನ್ ಅಂತ ನಿಮ್ಗೆ ಯಾರನ್ನ ಗೊತ್ತಿದೆ ಸ್ಟಾಫ್ನಲ್ಲಿ, ಟೀಚರ್ಸ್ಗೆ? ಮಕ್ಕಳದು ಅಟೆನ್ಷನ್ ಸ್ಪ್ಯಾನ್ ಏನು, ಅಡಲ್ಟ್ದು ಅಟೆನ್ಷನ್ ಸ್ಪ್ಯಾನ್ ಅಂತ ಏನು? ನಿಮ್ಮದು ಪೀರಿಯಡ್ ಎಷ್ಟಿರುತ್ತೆ ಒಂದು ಕ್ಲಾಸು? 45 ಮಿನಿಟ್ಸ್ ನೀವು ಕ್ಲಾಸ್ ತೊಗೊಂಡ್ರೆ ಮಕ್ಕಳದು ಅಟೆನ್ಷನ್ ಎಷ್ಟು ನಿಮಿಷ, ಎಷ್ಟು ಗಂಟೆ ಅವರು ಅಟೆನ್ಷನ್ ತಗೊಂಡು ಕ್ಲಾಸಲ್ಲಿ ಓದ್ಬೋದು, ಕಾನ್ಸಂಟ್ರೇಷನ್ ಮಾಡ್ಬೋದು. ಅದಕ್ಕೆ ಅಟೆನ್ಷನ್ ಸ್ಪ್ಯಾನ್ ಅಂತ ಹೇಳ್ತಾರೆ. ಅದು ಬರುತ್ತೆ ಸೈಕಾಲಜಿನಲ್ಲಿ. ಟೀಚರ್ ಆಗಬೇಕಾದ್ರೆ ಫಸ್ಟ್ ಸೈಕಾಲಜಿ ಗೊತ್ತಿರಬೇಕು. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಟೆನ್ಷನ್ ಸ್ಪ್ಯಾನ್ 8 ಮಿನಿಟ್ಸ್ ಇರುತ್ತೆ. ನಿಮ್ಮ ಏಜ್ನಲ್ಲಿ 15 to 20 ಮಿನಿಟ್ಸ್ ಇರುತ್ತೆ ನಿಮಗೆ. 15 to 20 ಮಿನಿಟ್ಸ್ ಒಂದು ಪಾಠ ಹೇಳ್ತಾ ಇದ್ದಾರೆ. 40 ಮಿನಿಟ್ಸ್ನಲ್ಲಿ 15 to 20 ಮಿನಿಟ್ಸ್ ಆದಮೇಲೆ ನಿಮ್ಮದು ಅಟೆನ್ಷನ್ ಅದು ಬ್ರೇಕ್ ಆಗುತ್ತೆ ನಿಮಗೆ. ಅಷ್ಟು ಇನ್ನೂ ಜಾಸ್ತಿ ನೀವು ಅಟೆನ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತೀರಿ ನೀವು? ಅಲ್ಲಿ ಅಕ್ಕಪಕ್ಕದಲ್ಲಿ ವಿಂಡೋದಲ್ಲಿ ಏನಾಗ್ತಾ ಇದೆ, ಆ ಕಡೆ ಏನಾಗ್ತಾ ಇದೆ, ಅವ್ರಿಗೆ ಮಾತಾಡೋದು, ಇವ್ರಿಗೆ ಮಾತಾಡೋದು, ಏನಾರು ಕೇಳೋದು, ಮಾಡೋದು ಶುರು ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ನಿಮ್ಮದು ನೇಚರ್, ಬೈ ನೇಚರ್ ನಿಮ್ಮದು ಅಟೆನ್ಷನ್ ಸ್ಪ್ಯಾನ್ ಇರೋದು ಒಂದು 20 ನಿಮಿಷನೇ. ಅದು ಆದಮೇಲೆ ಮತ್ತೆ ಇನ್ನೊಂದು 20 ನಿಮಿಷ ನಿಮಗೆ ಟೀಚ್ ಮಾಡಬೇಕಾಗಿದ್ರೆ ಮೆಥಡನ್ನು ಚೇಂಜ್ ಮಾಡಬೇಕು. ನೀವು ಓದ್ತಾ ಇದ್ದರೆ ರೈಟಿಂಗ್ ತಗೊಳ್ಬೇಕು, ಬೇರೆ ಪ್ರಾಕ್ಟಿಕಲ್ ಮಾಡಬೇಕು. ಏನೋ ಒಂದು 45 ಮಿನಿಟ್ಸ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಲೆಸನ್ ಪ್ಲ್ಯಾನ್ ಮಾಡಿದರೆ ಮಾತ್ರ ನಿಮ್ಮದು ಅಟೆನ್ಷನ್ ಸರಿಯಾಗಿರುತ್ತೆ, ನಿಮಗೆ ಸಬ್ಜೆಕ್ಟ್ ಅರ್ಥ ಆಗುತ್ತೆ. ಒಂದೇ ಸ್ಪೀಡ್ನಲ್ಲಿ, ಒಂದೇ ರೂಟ್ನಲ್ಲಿ ನಾವು 40 ಮಿನಿಟ್ಸ್ ತಗೊಂಡ್ಬಿಟ್ರೆ ನಿಮಗೆ ಅರ್ಧನೇ ಅರ್ಥ ಆಗೋದಿಲ್ಲ. ಅದೇ ನಮ್ಮ ಟೀಚಿಂಗ್ ಎಜುಕೇಷನ್ ಅದು ಮೇನ್ ಪ್ರಾಬ್ಲಮ್ ಬಂದಿರೋದು ಮಕ್ಕಳದಲ್ಲಿ. ನಿಮಗೆ ಯಾರಿಗೆಲ್ಲ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಮಕ್ಕಳಿಗೆ ಟೀಚರ್ಸ್ಗೆ ಗೊತ್ತಿರೋದಲ್ಲ, ನಿಮ್ಗೆ ಗೊತ್ತಿದೆನಾ ಅಂತ ಹೇಳಿದಾರ? ಯಾವಾಗೆಲ್ಲ ಹೇಳಿದಾರ? ಲರ್ನಿಂಗ್ ಡಿಸಬಿಲಿಟೀಸ್ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರೋ ಮಕ್ಕಳು ಚೆನ್ನಾಗಿ ಓದ್ತಾರೆ, ಬೇಗ ಆನ್ಸರ್, ಕ್ವಶನ್ ಕೇಳಿದ ತಕ್ಷಣ ಆನ್ಸರ್ ಕೊಡ್ತಾರೆ. ಕೆಲವರು ಅಷ್ಟು ಬೇಗ ಕೊಡೋದಿಲ್ಲ, ಕೆಲವರು ಕೊಡೋದೇ ಇಲ್ಲ. 3 ಕೆಟಗರಿ ಇದ್ದಾರಲ್ಲ ಇಲ್ಲಿ. ಫಸ್ಟ್ ಆನ್ಸರ್ ಮಾಡೋರು ಇದ್ದಾರೆ, ಲೇಟ್ ಆನ್ಸರ್ ಮಾಡೋರು ಇದ್ದಾರೆ, ಆನ್ಸರೇ ಮಾಡೋದಿಲ್ಲ ಅಂಥವ್ರು ಇದ್ದಾರೆ. ಅವ್ರು ಲಾಸ್ಟ್ ಬೆಂಚರ್ಸ್ ಅಂತ ಇರ್ತಾರೆ. ಅವರು ಕೊನೆಯಲ್ಲಿ ಕೂಡಿಸ್ಬಿಡ್ತಾರೆ, ಅವರು ಆನ್ಸರೇ ಮಾಡೋದಿಲ್ಲ. ಅವ್ರಿಗೆ ಅರ್ಥನೇ ಆಗಿರಲಿಕ್ಕಿಲ್ಲ ಸಬ್ಜೆಕ್ಟ್. ಈ 3 ಆಗಬೇಕಾಗಿದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿ ಬೈ ನೇಚರ್ ನಮ್ಮಲ್ಲಿ ಕೆಲವು ಲರ್ನಿಂಗ್ ಡಿಸಬಿಲಿಟೀಸ್ ಇರುತ್ತೆ. ಅದಕ್ಕೆ ನಾವು ಟೀಚರ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿ ಅದಕ್ಕೆ ಕರೆಕ್ಟ್ ಮಾಡಬೇಕು. ಕರೆಕ್ಟ್ ಮಾಡಿದರೆ ಎಲ್ಲ ಮಕ್ಕಳು ಒಂದೇ ರೀತಿ ಸಮಾನಾಗಿ ಬರ್ತಾರೆ.
ಅವರು ಈಗ 10th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾರೆ. ಅವರು ನೆಕ್ಸ್ಟ್ ಏನು ಅವರು ಆಗಬೇಕು ಅಂತ ಅವ್ರ ಪ್ಯಾಷನ್ ಏನಿದೆ, ಅವರ ಗುರಿ ಏನಿದೆ, ಆಗಿದ್ದು ಆಗಿದೆ, ಅವ್ರಿಗೆ ನಾವು ಸ್ವಲ್ಪ ಮೋಟಿವೇಟ್ ಮಾಡಿದ್ದೀವಿ. ಅವರು ಒಳ್ಳೆಯ ಸಿಟಿಸನ್ ಆಗಬೇಕಾಗಿದ್ದರೆ ಅವರು ಆರ್ಮಿನಲ್ಲಿ, ಡಿಫೆನ್ಸ್ನಲ್ಲಿ, ಪೊಲೀಸ್ನಲ್ಲಿ, IASನಲ್ಲಿ, IPSನಲ್ಲಿ ಒಳ್ಳೆಯ ಪ್ರೊಫೆಸರ್ಸ್, ಒಳ್ಳೆ ಡಾಕ್ಟರ್ಸ್, ಒಳ್ಳೆ ಟೀಚರ್ಸ್ ಆಗಬೇಕಾದ್ರೆ ಅವರು ಹೇಗೆ ತಯಾರಿ ಮಾಡಬೇಕು, ಯಾವ ಎಕ್ಸಾಮ್ ಕೊಡಬೇಕು, ಇದರ ಬಗ್ಗೆ ಮಕ್ಕಳಿಗೆ ಹೀಗೆ ನಾವು ಪ್ರೋತ್ಸಾಹ ಕೊಡಬೇಕು, ಎಂಕರೇಜ್ ಮಾಡಬೇಕು ಅಂತ ನಾನು ಅವರಿಗೆ ಅಡ್ರೆಸ್ ಮಾಡಿ ಮಾತಾಡಿದ್ದೆ. ಅದೇ ರೀತಿ ನಾನು ನಮ್ಮ ಟೀಚರ್ಸ್ಗೆನೋ ಈ ಮಕ್ಕಳೆಲ್ಲ ಒಂದು ಏನು ಎದ್ಲು ಅಂತ ಹೇಳ್ತೀವಲ್ಲ, ಚಾರ್ಕೋಲ್ ಇದ್ಲು, ಅದಕ್ಕೆ ಅದು ಡೈಮಂಡ್ ಆಗಬೇಕಾಗಿದ್ದರೆ ಅವರು ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಪಾಠ ಹೇಳಿಕೊಟ್ಬಿಟ್ರೆ ಮಕ್ಕಳಿಗೆ ಅರ್ಥ ಮಾಡಿಕೊಂಡು ಅವರಿಗೆ ಆ ಮಕ್ಕಳು ಬೆಳೀಲಿಕ್ಕೆ ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಟೀಚರ್ಸ್ಗೆ ಮತ್ತು ಅವ್ರಿಗೆ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆಯ ಮಕ್ಕಳಿದ್ದಾರೆ. ಎಲ್ಲ ನೋಡ್ತಾ ಇದ್ದೀನಿ, ಒಳ್ಳೆ ಬಿಲ್ಡಿಂಗ್ ಇದೆ, ಎನ್ವಿರಾನ್ಮೆಂಟ್ ಚೆನ್ನಾಗಿದೆ. ಈ ಥರ ಸ್ಕೂಲ್ಸ್ ನಮ್ಮ ಬೇರೆ ಬೇರೆ ಗೌರ್ಮೆಂಟ್ ಸ್ಕೂಲ್ಸನ್ನು ಈ ಥರ ಕನ್ವರ್ಟ್ ಮಾಡಿ ನಮ್ಮ ಎಲ್ಲ ಮಕ್ಕಳಿಗೆ ಸೌಲಭ್ಯ ಸಿಗಬೇಕು ಅಂತ ನಮ್ಮದು ಉದ್ದೇಶ ಇದೆ. ಅಂಗನವಾಡಿ ನೋಡ್ತೀನಿ, ಪ್ರೈಮರಿ ಹೆಲ್ತ್ ಸೆಂಟರ್ಸ್, ಗೌರ್ಮೆಂಟ್ ಸ್ಕೂಲ್ಸ್, ಆಮೇಲೆ ನಾವು ಹಾಸ್ಟೆಲ್ಸ್ ಏನಿದೆ, ಮತ್ತು ಜನರದು ಬಡವರದು ಹೌಸಿಂಗ್ ಸ್ಲಮ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ನಾವು ನೋಡಿಕೊಂಡು ನಾಳೆ DC ಆಫೀಸ್ನಲ್ಲಿ ಮಧ್ಯಾಹ್ನ ಪ್ರೈಮ್ ಮಿನಿಸ್ಟರ್ 15 ಪಾಯಿಂಟ್ ಪ್ರೋಗ್ರಾಮ್ ರಿವ್ಯೂ ಮೀಟಿಂಗ್ ಇದೆ DC ಆಫೀಸ್ನಲ್ಲಿ. ಅದರಲ್ಲಿ ಅದು ಇಶ್ಯೂಸ್ ನೋಡಿಕೊಂಡು ನಾವು ಚರ್ಚೆ ಮಾಡಿ ನಾಳೆ ಮತ್ತೆ ನಾನು ಇವತ್ತಿನ ಮೀಟಿಂಗ್ ಇಲ್ಲ ಸರ್, ಅದೊಂದು ವಿಸಿಟಿಂಗ್ ಅಷ್ಟೇ. ಇವತ್ತು ಇದೆಯಲ್ಲ. ಈ ಸಂದರ್ಭದಲ್ಲಿ ಅಧ್ಯಕ್ಷರ ವಿಶೇಷ ಕರ್ತವ್ಯಾಧಿಕಾರಿ ಮುಜಿಬುಲ್ಲಾ ಜಾಫರಿ, ಅಬ್ದುಲ್ ಖಾದರ್, ತಾಲೂಕು ಕಲ್ಯಾಣಾಧಿಕಾರಿ ನರಸಿಂಹ ನಾಯಕ್, ವಸತಿ ಶಾಲೆಯ ಪ್ರಾಚಾರ್ಯ ವಿಜಯ ಮಹಾಂತೇಶ್, ವಸತಿ ಶಾಲೆಯ ವಾರ್ಡನ್ ವಿಶ್ವನಾಥ್, ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿ ಶಾಂತಮ್ಮ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಂತೆ ಅಸ್ಪೃಶ್ಯ ಸಂಬಂಧಿತ ಅಲೆಮಾರಿಗಳಿಗೆ 1% ಮೀಸಲಾತಿ ನೀಡುವಂತೆ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದ ಸೆಪ್ಟೆಂಬರ್ 17ರಂದು ಬೃಹತ್ ಸ್ವಾಭಿಮಾನಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ರುದ್ರಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಬುಡುಗ ಜಂಗಮ, ಸುಡುಗಾಡು ಸಿದ್ಧ, ಚನ್ನದಾಸರ, ಹೊಲೆಯದಾಸರ, ಶಿಳ್ಳೆಕ್ಯಾತ, ಸಿಂಧೂಳ್, ಮಾಲದಾಸರ, ಡೊಂಬರ ಮತ್ತು ದಕ್ಕಲಿಗ ಸಮುದಾಯಗಳು ಒಳ ಮೀಸಲಾತಿಯಿಂದ ವಂಚಿತವಾಗಿದ್ದು ಸಾಮಾಜಿಕ ನ್ಯಾಯದ ಬದ್ಧತೆ ಇಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಆಗಸ್ಟ್ 1ರಂದು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಆಗಸ್ಟ್ 7ರಂದು ವರದಿಯನ್ನ ಸರ್ಕಾರ ಸ್ವೀಕರಿಸಿ ಬಹಿರಂಗಪಡಿಸಿದೆ. ಆಯೋಗದ ವರದಿಯ ಪ್ರಕಾರ ಅಲೆಮಾರಿ ಸಮುದಾಯಗಳಿಗೆ 1%, ಮಾದಿಗ ಸಂಬಂಧಿತ ಸಮುದಾಯಗಳಿಗೆ 6%, ವಲಯ ಛಲವಾದಿ ಸಮುದಾಯಗಳಿಗೆ 5% ಹಾಗೂ ಸ್ಪರ್ಶ ಸಮುದಾಯಗಳಿಗೆ 4% ಮತ್ತು ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡಕ್ಕೆ 1% ಮೀಸಲಾತಿ ಹಂಚಿಕೆ ಮಾಡಲು ಶಿಫಾರಸು ಮಾಡಲಾಗಿತ್ತು ಎಂದು ಹೇಳಿದರು. ಪರಿಶಿಷ್ಟ ಜಾತಿ ಅಸ್ಪೃಶ್ಯ 59 ಅಲೆಮಾರಿ ಸಮುದಾಯಗಳಿಗೆ HN ನಾಗಮೋಹನ್ ದಾಸ್ ಆಯೋಗ ಶಿಫಾರಸು ಮಾಡಿದ 1% ಮೀಸಲಾತಿಯನ್ನ ಜಾರಿಗೊಳಿಸಬೇಕು. ಪರಿಶಿಷ್ಟ ಜಾತಿಯ ಅಸ್ಪೃಶ್ಯ 59 ಅಲೆಮಾರಿಗಳ ಸಮುದಾಯಗಳಿಗೆ ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ಕೂಡಲೇ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಬೇಕು. ಯಾವುದೇ ರಾಜಕೀಯ ಸಂರಕ್ಷಣೆ ಇಲ್ಲದ ಅಲೆಮಾರಿ ಸಮುದಾಯಗಳಿಗೆ ಒಂದು MLC ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಯು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೂ ಮೊದಲು ಬೆಳಗ್ಗೆ 9 ಗಂಟೆಗೆ ವಾಲ್ಮೀಕಿ ವೃತ್ತ, ಬಸವ ವೃತ್ತ, ಅಂಬೇಡ್ಕರ್ ವೃತ್ತ, ತಹಶೀಲ್ದಾರ್ ಕಚೇರಿ ಮಾರ್ಗವಾಗಿ ಪ್ರತಿಭಟನಾ ಸ್ಥಳದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 1% ಮೀಸಲಾತಿಗೋಸ್ಕರ ಅಲೆಮಾರಿ ಸಮುದಾಯಗಳಿಗೆ ಮೀಸಲಾತಿಯಲ್ಲಿ ಸರ್ಕಾರ ನಮಗೆ ವಂಚನೆ ಮಾಡಿದೆ ಮತ್ತು ಬಲೆಟ್ಟ ಸಮುದಾಯದ ಮೇಲೆ ನಮ್ಮನ್ನು ಸೇರಿಸಿರುವುದರಿಂದ, ಉದಾಹರಣೆಗೆ ನಾವು 49 ಅಲೆಮಾರಿ ಸಮುದಾಯಗಳು ಬಹಳ ಕಡುಬಡವರು, ಗುಡಿಸಲಲ್ಲಿ ಭಿಕ್ಷೆ ಬೇಡಿ ಜೀವನ ನಡೆಸತಕ್ಕಂಥ ಸಮುದಾಯಗಳು. ಇನ್ನೂ 2 ಎಣಿಕೆಯಷ್ಟು ನಾವು ಅಭಿವೃದ್ಧಿ ಆಗಿಲ್ಲ. ಕೇವಲ ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಸುಮಾರು ಅತ್ಯಂತ ಹಿಂದುಳಿದ ವರ್ಗಗಳಂತೆ ನಾವು ಪರಿಗಣಿಸಿ ಎ ವರ್ಗದಲ್ಲಿ 1% ಮೀಸಲಾತಿಯನ್ನು ನೀಡಿ ಆಯೋಗ ವರದಿಯಲ್ಲಿ ಶಿಫಾರಸು ಮಾಡಿದರು. ಅದರ ಪ್ರಕಾರ ಸರ್ಕಾರ ಆಯೋಗನ ತಿರಸ್ಕಾರ ಮಾಡಿ ತಮಗೆ ಇಚ್ಛೆ ಬಂದಂತೆ ತಮ್ಮ ಮತ ಬ್ಯಾಂಕಿಗಾಗಿ ತಮ್ಮ ಬಲಿಷ್ಠ ಸಮುದಾಯಗಳ ಶಕ್ತಿಗೆ ಮಣದು ಅವರು ಏನು ಹೇಳಿದರೆ ಆ ಮಾರ್ಗದರ್ಶನದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ.
ಇದರ ವಿರೋಧಿಸಿ ನಮಗೇನು ಸುಪ್ರೀಂ ಕೋರ್ಟ್ ಏನು ಹೇಳ್ತು ದತ್ತಾಂಶಗಳು, 3 ಅಂಶಗಳು, ದತ್ತಾಂಶಗಳು ಮತ್ತು ನಮ್ಮ ಆಂತರಿಕ ಹಿಂದುಳುವರಿಕೆ ಮತ್ತು ಎಂಪೈರಿಗೆ ಹೀಗಾಗಿ ಅಂತ ಅಂಶಗಳನ್ನು ಪರಿಗಣಿಸಿ ನಾಗಮಂಡೇಶ್ವರ ವರದಿ ಕೊಟ್ಟಿದ್ರು. ನಾಗಮಂಡೇಶ್ವರ ವರದಿ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಎರಡನ್ನು ತಿರಸ್ಕಾರ ಮಾಡಿ ಕೇವಲ ಮತ ಬ್ಯಾಂಕು ಬಹುಸಂಖ್ಯಾತರಿಗೆ ಮಣಲು ಇವತ್ತು ನಮ್ಮ ತೊಳ ಸಮುದಾಯವನ್ನು ಅನ್ಯಾಯ ಮಾಡಿದ್ದಾರೆ. ಇವತ್ತು ತೊಳ ಸಮುದಾಯಗಳಂದ್ರೆ ಇವತ್ತು ಸುಮಾರು ಅಲ್ಲಿ ನಾಗಮಂಡೇಶ್ವರ ವರದಿ ಪ್ರಕಾರ 5,22,000 ಜನಸಂಖ್ಯೆ ಮಾತ್ರ ಇದ್ದೇವೆ. ಸುಮಾರು 1-2 ಲಕ್ಷ ನಮ್ಮ ವೋಟ್ ಇರ್ಬೋದು. ಅದು 2 ಲಕ್ಷ ವೋಟ್ಗಳು ಒಂದೇ ತಲೆಯಲ್ಲ. ನಾವು ಕ್ಷೇತ್ರವಾರ ಹಂಚಾಕಿದ್ರೆ 500-1,000 ವೋಟ್ ಸಿಗೋದು ಒಂದು ಕ್ಷೇತ್ರದಲ್ಲಿ, ಒಂದು MLA ಕ್ಷೇತ್ರದಲ್ಲಿ. ಹೀಗಾಗಿ ಈ ವೋಟ್ಗಳನ್ನು ಪರಿಗಣಿಸದೆ ಇವರು ಏನು ಬೆರಳಿಕೆಸರ ಇವರೇನು ಸಂಬಂಧ, ಇವರು ದುಡ್ಡಿಗೆ ವೋಟ್ ಹಾಕೋರು, ಇವರ ಅನೈತಿಕ ಅಂತೇಳಿ ನಮ್ಮನ್ನು ಬಹಳಷ್ಟು ತಿರಸ್ಕಾರ ಮಾಡಿದ್ರು. ಇವತ್ತು ಸಾಮಾಜಿಕ ನ್ಯಾಯ ಬದ್ಧತೆ ಇರತಕ್ಕಂಥ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಬದ್ಧತೆಯನ್ನು ಅನ್ಯಾಯ ಮಾಡಿದ್ರು, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್, ಬಸವ ಮತ್ತು ಬುದ್ಧ ಬಸವರ ಸಿದ್ಧಾಂತದಲ್ಲಿ ನಡೆಯುವಂತಹ ಮಾರ್ಗದಲ್ಲಿ ಅವರು ಇಲ್ಲ. ಇವತ್ತು ಕೂಡ ಅವರ ಸಾಮಾಜಿಕ ನ್ಯಾಯ ಬದ್ಧತೆ ಅಂದ್ರೆ ಎದ್ದು ಕಾಣ್ತದೆ. ಇವತ್ತು ರಾಜಕೀಯ ಚುಕ್ಕಾಣಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟಿನ ಪವರ್, ಒಂದು ಓಟಿನ ಪವರ್ ಯಾರು ಬೇಕಾದ್ರೂ ನಾವು ಮಾಡಿಸ್ತೀವಿ ಅಂದ್ರೆ ಇವತ್ತು ಉದಾಹರಣೆಗೆ ಇವತ್ತು ಸಾಮಾಜಿಕ ನ್ಯಾಯನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ವೋಟ್ ಬ್ಯಾಂಕ್ಗೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಾವು ಇವತ್ತು 40ರ ತಲೆಮಾರು ಸಂದರ್ಭ ಧಿಕ್ಕಾರ ಕೂತಾ ಇದೀವಿ. ಈ ಸಂದರ್ಭದಲ್ಲಿ ಶ್ರೀನಿವಾಸ್, ಯಲ್ಲಪ್ಪ, ಮಾರ್ಯಪ್ಪ, ಶ್ರೀನಿವಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲೋಕ ಜನಶಕ್ತಿ ಪಕ್ಷದ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಮುಖ ಕಾರ್ಯಕರ್ತರ ಸಭೆಯನ್ನ ಸೆಪ್ಟೆಂಬರ್ 13ರಂದು ಬೆಂಗಳೂರಿನ ಕನಿಷ್ಕ ಹೋಟೆಲ್ನಲ್ಲಿ ನಿಗದಿಗೊಳಿಸಲಾಗಿದೆ ಎಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ JL ರಂಗಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ರಾಜ್ಯದ 30 ಜಿಲ್ಲೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆ ನಡೆಯಲಿದ್ದು, ಮುಂದಿನ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಸಿದ್ಧತೆ, ಬಿಹಾರ ಚುನಾವಣೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಸಂಘಟನಾತ್ಮಕವಾಗಿ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ. ಜಿಲ್ಲೆಗೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ರಸ್ತೆ, ಚರಂಡಿ, ಮಳೆಯಿಂದ ಹಾನಿಯಾಗಿರುವ ರೈತರಿಗೆ ಪರಿಹಾರ, ಬೀಜ, ರಸಗೊಬ್ಬರ ಸಮಸ್ಯೆಗಳ ಕುರಿತು ಚರ್ಚಿಸಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುತ್ತದೆ. ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಘಟನೆ ಮಾಡ್ತಾ ಬಂದಿದೆ. ಅದರ ನಿಮಿತ್ತ ನಾವು ಇವತ್ತು ಲೋಕ ಜನಶಕ್ತಿ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ಯ ಚಿರಾಗ್ ಪಾಸ್ವಾನ್, ಕೇಂದ್ರ ಆಹಾರ ಮತ್ತು ಸಂಸ್ಕರಣಾ ಖಂಡದ ಮಂತ್ರಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಇವರ ಸೂಚನೆ ಮೇರೆಗೆ ದಿನಾಂಕ 13/9/2025ರಂದು ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳು ಮತ್ತು ತಾಲೂಕು ಘಟಕಗಳು ಮತ್ತು ನಗರ ಘಟಕಗಳ ಜೊತೆಗೆ ಪ್ರಮುಖ ಕಾರ್ಯಕರ್ತರ ಸಭೆಯನ್ನ ಬೆಂಗಳೂರು ಕನಿಷ್ಕ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ಆ ಸಭೆಯಲ್ಲಿ ವಿಶೇಷವಾಗಿ ಜಿಲ್ಲೆಯಲ್ಲಿರುವಂಥ ಮೂಲಭೂತ ಸೌಲಭ್ಯಗಳು, ಕುಡಿಯ ನೀರು, UGD ಲೈನು ಮತ್ತು ರಸಗೊಬ್ಬರ ಮತ್ತು ಈ ಮಳೆಯಿಂದ ಆವರಿಸಿಕೊಂಡಿರುವಂಥ ಏನು ತೆಗ್ಗು ದಿನಗಳನ್ನು ಮುಚ್ಚುವಂಥ ಒಂದು ವಿಷಯವನ್ನ ಆ ಸಭೆಯಲ್ಲಿ ಚರ್ಚಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಯಚೂರು ಜಿಲ್ಲೆ ಬಗ್ಗೆ ಗಮನ ಸೆಳೆಯಲಾಗುವುದು. ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಚಿರಾಗ್ ಪಾಸ್ವಾನ್ ಅವರು ಬಿಹಾರ್ ಬಚಾವೋ ಚಿರಾಗ್ ಪಾಸ್ವಾನ್ ನಾವು ಒಂದು ಕಾರ್ಯಕ್ರಮವನ್ನು ಬಿಹಾರ ರಾಜ್ಯದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಬಿಹಾರ ಚರ್ಚೆಯಲ್ಲಿ ನಾನು ಮನವಿ ಮಾಡಿಕೊಳ್ಳುವುದಂದ್ರೆ ಚಿರಾಗ್ ಪಾಸ್ವಾನ್ ಅಂತ ಯುವ ನಾಯಕರನ್ನ ಬಿಹಾರ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಬಿಹಾರ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾದ್ರೆ ತಾವು ಮತದಾರರು ಮತದಾರ ಮೂಲಕ ದೀಪವನ್ನು ಹಚ್ಚಿ ಚಿರಾಗನ್ನ ಬಿಹಾರ ರಾಜ್ಯದ ಬೆಳಕನ್ನಾಗಿ ಮಾಡಿ ಬಿಹಾರ ರಾಜ್ಯವನ್ನು ಬದಲಾವಣೆ ತರಲಿಕ್ಕೆ ಚಿರಾಗ್ ಪಾಸ್ವಾನ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಪಕ್ಷದ ಜಿಲ್ಲಾಧ್ಯಕ್ಷ ಗೋಪಾಲ್ ರೆಡ್ಡಿ ಮಾತನಾಡಿ, ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಪಕ್ಷದ ಸಂಘಟನೆಯನ್ನ ನಡೆಸಲಾಗುತ್ತಿದ್ದು, ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗುತ್ತಿದೆ. ಏಕಾಂಗಿಯಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಸ್ಪರ್ಧಿಸಲು ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ನಡೆಸಲಾಗುತ್ತದೆ ಎಂದರು.
ಇನ್ನೋರ್ವ ಮುಖಂಡ ಬಂಗಿ ಮುನಿರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಹೊಂದಾಣಿಕೆ ರಾಜಕೀಯ ಮಾಡುತ್ತಿವೆ. ರಸ್ತೆ ಸೇರಿದಂತೆ ಜನರಿಗೆ ಸೌಲಭ್ಯಗಳೇ ದೊರೆಯುತ್ತಿಲ್ಲ. ಭ್ರಷ್ಟಾಚಾರ ಅತಿ ಹೆಚ್ಚು ನಡೆಯುತ್ತಿದೆ. ಚುನಾವಣೆಯಲ್ಲಿ ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದಿದ್ದಾರೆ ಹೊರತು ಕ್ಷೇತ್ರದ ಅಭಿವೃದ್ಧಿ ಮರೆತಿದ್ದಾರೆ ಎಂದರು. ಬಿಜೆಪಿ, ಕಾಂಗ್ರೆಸ್ ಪಕ್ಷಗಳು ಮತ್ತೆ ಇತರ ಪಕ್ಷಗಳ ಅಧಿಕಾರ ನೋಡಿದ್ದೀವಿ. ಯಾವುದೇ ಪಕ್ಷಗಳ ಅಧಿಕಾರ ಕೊಟ್ಟರು ನಮ್ಮ ರಾಯಚೂರು ಸಮಸ್ಯೆ, ರಾಯಚೂರಲ್ಲಿ ಇಡೀ ಕರ್ನಾಟಕ ಸಮಸ್ಯೆ. ಮನುಷ್ಯರಿಗೆ ಮುಖ್ಯವಾಗಿದ್ದು ಜೀವ. ಮನೆಯಿಂದ ಹೊರಗಡೆ ಹೋದ್ರೆ ಸಾಯಂಕಾಲ ಹೊರಗಡೆ ಬದುಕಿ ಬರ್ತೀವಂತ ಬಳಸಿಲ್ಲ. ಆ ಟೈಪು ನಮ್ಮೆಲ್ಲ ರಸ್ತೆ ಗುಡ್ಡೆಗಳು ಕಂಪ್ಲೀಟ್ ಹಾಳಾಗ್ತಾವ. ಬಿಜೆಪಿ ಅಷ್ಟೇ, ಸರ್ಕಾರ ಬಂದಷ್ಟೇ, ಯಾರು ಬಂದ್ರೂ ಅವರಿಗೂ ಅಭಿವೃದ್ಧಿ ಆಗ್ತಾರ. ಅವರಿಂದ ಇರೋರು 4 ಜನ ಅಭಿವೃದ್ಧಿ ಆಗ್ತಾರ ಹೊರತು ಜನಸಾಮಾನ್ಯರಿಗೆ ಯಾವುದೇ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ, ಇಲ್ಲೇ ಮಾಧ್ಯಮ ರನ್ನಿಂಗಲ್ಲೇ ಎಷ್ಟೊಂದು ಕುಣಿಗಳವ. ನಾವು ಯಾಕೆ ಕುಣಿ ಅಭಿವೃದ್ಧಿ ಗೊತ್ತಿಲ್ಲ, ಆ ಥರ ನಾವು ಬರ್ತೀವಿ. ಕಂಪ್ಲೀಟ್ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಮುಕ್ತಿ ಆಗ್ಬೇಕಂದ್ರೆ ಇಂಥ ಸಣ್ಣ ಪಕ್ಷಿಗಳು ಅಧಿಕಾರಕ್ಕೆ ಬರಬೇಕು. ಬಂದ್ರೆ ಆಗ್ತದೆ. ಮತ್ತೆ ಇತ್ತೀಚೆಗೆ ನೋಡ್ತೀವಿ, ಭೂಗಾಳ ಜಾಸ್ತಿ ಆಗ್ತಲ್ಲ. ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಆಸ್ತಿನೇ ಕಬ್ಜಾ ಮಾಡಕತ್ತಾರ, ಆ ಥರ ಮಾಡಕತ್ತಾರ. ಬಹಳಷ್ಟು ಭ್ರಷ್ಟಾಚಾರ. ಯಾರಿಗೆ ಅಧಿಕಾರ ಕೊಟ್ಟರು ಅಷ್ಟೇ ಅಲ್ಲ. ನಾವು ಏನು ಮತ ಹಾಕಿ ನಾವು ಮನೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಬೇರೆ ದೇಶದಿಂದ ಬಂದು ಮತ ಹಾಕ್ತೀವಿ. ನಮ್ಗೆ ಏನಾರ ಅಭಿವೃದ್ಧಿ ಮಾಡ್ತಾರೆ, ನಾವು ನಮಗೂ ಅಭಿವೃದ್ಧಿ ಮಾಡಿದ್ರೆ ಅವರೇ ಅಭಿವೃದ್ಧಿ ಆಗ್ತಾರೆ. ನಮ್ಗೆ ಈ ಚುನಾವಣೆಗೆ ಮತ ಹಾಕೋದು, ನಾವು ಬೂತ್ ಹೋಗಿ ಮತ ಹಾಕಬೇಕಾದ್ರೂ ನಾಶ ಮಾಡ್ತದೆ. ಆ ಥರ ಆಗ್ಬಿಟ್ಟಲ್ಲ. ಯಾವೊಬ್ಬ ನಾಯಕನ ಒಂದು ಅಭಿವೃದ್ಧಿ ಮಾಡೋರಲ್ಲ. ಅವರು ಏನು ಬರೀ ರಿಯಲ್ ಎಸ್ಟೇಟು ಅವ್ರ ದಂಧೆಗಳೇ ನೋಡ್ತಾರೆ ಬಿಟ್ಟು ಯಾವುದಾಗಲಿಲ್ಲ. ಆದ ಕಾರಣ ಇಂಥ ಲೋಕೇಶ್ ಶಕ್ತಿ ಪಕ್ಷ ಕರ್ನಾಟಕದಲ್ಲಿ ಬೆಳಿಬೇಕು, ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜನಶಕ್ತಿ ಪಾರ್ಟಿಯಿಂದ ಎಲ್ಲ ವಿವಿಧ ಹುದ್ದೆಗಳನ್ನು ನಮ್ಮ ತಾಲೂಕಾ ಘಟಕದ ದೊರೆಯನ್ನು ಮಾಡಿದ್ದೀವಿ ನಿನ್ನೆ. ಮತ್ತು ಇದೇ ರೀತಿಯಾಗಿ 4 ತಾಲೂಕುಗಳಲ್ಲಿ ಎಲ್ಲ ಪಕ್ಷ ಸಂಘಟನೆ ಮಾಡಿ ಮತ್ತು ಮುಂಬರುವ ಎಲೆಕ್ಷನ್ಗಳು ತಾಲೂಕು ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಅದರಲ್ಲಿ ನಮ್ಮ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡುತ್ತೇವೆ. ಈ ಸಂದರ್ಭದಲ್ಲಿ ತಾಲೂಕು ಮತ್ತು ನಗರ ಅಧ್ಯಕ್ಷ ಈರಣ್ಣ ದೊರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅರಣ್ಯ ಸಂಪತ್ತನ್ನು ಉಳಿಸಿಕೊಂಡು ರಕ್ಷಣೆ ಮಾಡುತ್ತಿರುವ ಕೆಲಸ ಶ್ಲಾಘನೀಯ. ಈ ಭಾಗದಲ್ಲಿಯೂ ಹೆಚ್ಚಿನ ಅರಣ್ಯವನ್ನ ಬೆಳೆಸುವುದರ ಜೊತೆಗೆ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅರಣ್ಯ ಇಲಾಖೆಯ ಸಂಪತ್ತನ್ನು ಉಳಿಸಲು ತಮ್ಮ ಪ್ರಾಣ ತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಪಾತ್ರ ಹೇಳಿದರು. ಅವರಿಂದು ನಗರದ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಹುತಾತ್ಮರ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದ ಬಳಿಕ ಮಾತನಾಡಿದರು. ಅರಣ್ಯ ಇಲಾಖೆಯ ಕೆಲಸ ಒಂದು ಪವಿತ್ರವಾದ ಕೆಲಸ. ಅರಣ್ಯ ಸಂಪತ್ತು ಇದ್ದರೆ ಮಾತ್ರ ಸಕಲ ಜೀವರಾಶಿಗಳು ಬದುಕಲು ಸಾಧ್ಯ. ಅರಣ್ಯೀಕರಣವನ್ನ ಹೆಚ್ಚಿಸಬೇಕು. ಇರುವ ಪ್ರದೇಶವನ್ನ ಉಳಿಸಿಕೊಂಡು ಹೋಗಬೇಕು. ಗಿಡ ಮರಗಳು ಹೆಚ್ಚಾದರೆ ಉತ್ತಮ ಗಾಳಿ ಮತ್ತು ಕಾಲಕಾಲಕ್ಕೆ ಮಳೆ ಬೀಳುತ್ತದೆ. ಅರಣ್ಯ ಉಳಿವಿಗಾಗಿ ಅಧಿಕಾರಿಗಳು ಪ್ರಾಣತ್ಯಾಗ ಮಾಡಿದ್ದು ಅವರನ್ನ ನೆನೆಯುವ ಕೆಲಸ ಮಾಡುತ್ತಿದೆ. ಅರಣ್ಯ ರಕ್ಷಣೆಯ ಜೊತೆಗೆ ಅರಣ್ಯಾಧಿಕಾರಿಗಳ ಜೀವನ ಭದ್ರತೆ ಅತ್ಯವಶ್ಯಕ ಎಂದರು. ಪ್ರಾದೇಶಿಕ ಅರಣ್ಯ ಉಪಸಂರಕ್ಷಣಾಧಿಕಾರಿ ಸುರೇಶ್ ಬಾಬು ಮಾತನಾಡಿ, ಅರಣ್ಯ ಇಲಾಖೆ ಹೆಚ್ಚಾಗಿ ಪರಿಸರ ಸಂರಕ್ಷಣೆಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ. ಅರಣ್ಯ ಇಲಾಖೆಯ ಸಂರಕ್ಷಣೆ ಸಮಯದಲ್ಲಿ ಜಿಲ್ಲೆಯಲ್ಲಿ 61 ಜನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರಾಣತ್ಯಾಗ ಮಾಡಿದ್ದಾರೆ. ಅವರನ್ನ ನೆನೆಯುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಮೇಲೆ ಒತ್ತಡ ಹೆಚ್ಚಾಗಿದೆ. ಅರಣ್ಯ ಒತ್ತುವರಿ ಕುರಿತು ಸೇರಿದಂತೆ ಸಾಕಷ್ಟು ಒತ್ತಡ ಹೇರಲಾಗುತ್ತಿದೆ. ಅದನ್ನು ಮೆಟ್ಟಿ ನಿಂತು ನಾವು ಕೆಲಸ ಮಾಡುತ್ತಿದ್ದೇವೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ದಾಳಿ ಕಡಿಮೆಯಾಗಲು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು. ಒಬ್ಬರಿಗೊಬ್ಬರು ನಂಬಿಕೆ ಇಟ್ಟುಕೊಂಡು ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರಾಣ ಹಾನಿ ಉಂಟಾಗುವುದನ್ನು ತಡೆಯಬೇಕು ಎಂದರು. ಸ್ಮಾರಕದತ್ತ ಶ್ರೀ ಸುಭಾಷ್ ಚಂದ್ರ ಕೈರವಾಡಿಗಿ ಸರ್, ವಲಯ ಅರಣ್ಯಾಧಿಕಾರಿಗಳು. ಅದೇ ರೀತಿಯಾಗಿ ಶ್ರೀ ಪೂಜಪ್ಪ ಸರ್, ವಲಯ ಅರಣ್ಯಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಲಯ, ದೇವದುರ್ಗ ಸರ್ ಅವರು ರೆಡಿ ಆಗಿರ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಅದೇ ರೀತಿಯಾಗಿ ತಯಾರಿಗಾಗಿ ಉಮಾಕಾಂತ್, ವಲಯ ಅರಣ್ಯಾಧಿಕಾರಿಗಳು, ಸಾಮಾಜಿಕ ಅರಣ್ಯ ವಲಯ, ಮಾನವಿ ಸರ್ ಅವರು ಮುಂದಿನ ತಯಾರಿ. ಶ್ರೀ ನಾಗರಾಜ್ MN, ಪ್ರಾದೇಶಿಕ ಅರಣ್ಯ ವಿಭಾಗದ ಅಧೀಕ್ಷಕರಾಗಿರುವಂಥ ಸಿದ್ಲಿಂಗನಗೌಡ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಮುಂದಿನ ತಯಾರಿಯಾಗಿ ಅಧೀಕ್ಷಕರಾಗಿರುವಂಥ ಅರಣ್ಯ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯ ತಯಾರಿಗಾಗಿ
ಗಸ್ತು ಅರಣ್ಯ ಪಾಲಕರ ಸಂಘ ಮತ್ತು ಅರಣ್ಯ ವೀಕ್ಷಕ ಹುತಾತ್ಮರ ಸ್ಮಾರಕಕ್ಕೆ ಮುಂದಿನ ತಯಾರಿಗಾಗಿ ಅವರು ಸಾಲಾಗಿ ಬಂದು ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಬೇಕಾಗಿ ಈಗ ಅರಣ್ಯವನ್ನು ಉಳಿಸಿ ಬೆಳೆಸ್ತಾ ಇದ್ದೀವಿ. ಮತ್ತೆ ಆ ರೀತಿಯಲ್ಲಿ ಬಲಿದಾನಗಳೆಲ್ಲ ಇನ್ನ ಮುಗಬೇಕು. ಯಾಕಂದ್ರೆ ಬಲಿದಾನಗಳೆಲ್ಲ ಇನ್ನು ಕಂಟಿನ್ಯೂ ಆಗಬಾರ್ದು. ನಾವು ಕಂಟಿನ್ಯೂ ಆಗಬಾರ್ದು ಅಂದ್ರೆ ನಾವು ನೀವು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವಂತ ಸನ್ನಿವೇಶ ಈಗ ಬಂದಿದೆ. ಮತ್ತು ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದ್ದು ನಮಗೆ ನಮ್ಮ ಅರಣ್ಯ ಇಲಾಖೆ ಮೇಲೆ ಬಹಳಷ್ಟು ಒತ್ತಡಗಳು ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತಿದ್ದಂಗೆ ಎನ್ಕ್ರೋಚ್ಮೆಂಟ್ ಆಗ್ಬೋದು. ಮತ್ತೆ ಎಲ್ಲ ರೀತಿಯಲ್ಲೂ ಸಹಿತ ಈಗ ಉಳ್ಕೊಂಡಿರೋದು ಅರಣ್ಯನೇ. ಎಲ್ಲ ಜಮೀನು ಹೋಯ್ತು, ಇನ್ನು ಉಳ್ಕೊಂಡಿರೋದು ನಮ್ಮದ್ರಲ್ಲಿ ಅರಣ್ಯ ಇಲಾಖೆ ಜಮೀನು ಮಾತ್ರ. ನಿಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಅರಣ್ಯ ಇಲಾಖೆನಲ್ಲಿ ಈಗ ಲಾರ್ಜೆಸ್ಟ್ ಲ್ಯಾಂಡ್ ಓನರ್ಸ್ ನಾವೇ. ಆ ಲಾರ್ಜೆಸ್ಟ್ ಲ್ಯಾಂಡ್ ಓನರ್ಸ್ ನಾವು ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಎಷ್ಟು ಕರ್ತವ್ಯ ಇದೆ, ಎಷ್ಟು ನಮ್ಮ ಜವಾಬ್ದಾರಿ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದ್ದರಿಂದ ನಾನು ನಿಮ್ಮೆಲ್ಲರೂ ಕೇಳ್ಕೊಂಡು ಒಂದೇ, ಇನ್ನೆಲ್ಲ ನಾವು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಸಹಿತ ನಿಮಗೂ ಒಳ್ಳೇದು, ಪರಿಸರಕ್ಕೂ ಒಳ್ಳೇದು, ನಮಗೂ ಒಳ್ಳೇದು. ಟೀಮ್ ವರ್ಕ್ ಇಲ್ಲ ಅಂದ್ರೆ ಎಲ್ಲ ಇದೇ ತರ ಆಗುತ್ತೆ. ಈಗ ಉದಾಹರಣೆಗೆ ಸುಮಾರು ನಾವು ಬಲಿದಾನ ಆಗಿರೋರೆಲ್ಲ ನಮಗೂ ಒಂದು 2-3 ಜನ ಹತ್ತಿರದಿಂದ ನಾವು ನೋಡಿದ್ವಿ. ನಾವು ತುಮಕೂರು ಡಿವಿಷನಲ್ಲಿ ಕೆಲಸ ಮಾಡ್ಬೇಕಾದ್ರೆ ರಾಜಶೇಖರಪ್ಪ ಅಂತ ಅವ್ರದ್ದು ಇದ್ದಾರೆ ಲಿಸ್ಟ್ನಲ್ಲಿ. ಅವ್ರು ರಾತ್ರಿ ಒಬ್ಬರೇ ಹೋಗಿ ಟ್ಯಾಕ್ಸ್ ಹಿಡಿಯೋಕೆ ಹೋದ್ರು, ಅಲ್ಲೇ ಜನ ಸಾಯಿಸ್ಬಿಟ್ರು ಅವ್ರನ್ನ. ಅದಕ್ಕೆ ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ ಆಗಿ ಹೋದ್ರೆ ನಮ್ಮನ್ನು ಯಾರೂ ತಡೆಯೋದಕ್ಕೆ ಯಾರೂ ಕೈಲೆಲ್ಲ ಆಗೋದಿಲ್ಲ. ನಾವು ಯಾವತ್ತು ಇಂಡಿವಿಜುವಲ್ ಹೋಗ್ತೀವೋ, ನಮ್ಮದ್ರಲ್ಲಿ ಏನಾದರೂ ಭಿನ್ನವಕ್ರ ಇತ್ತು ಅಂದ್ರೆ ಬೇರೆಯವರು ಅದನ್ನ ಉಪಯೋಗ ಪಡಿಸ್ಕೊಂತಾರೆ. ಆದ್ದರಿಂದ ಮುಂದಕ್ಕೆ ನಾವೆಲ್ಲ ಒಂಥರ ಸಾಮೂಹಿಕವಾಗಿ ಕೆಲಸ ಮಾಡೋಣ. ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಸಾಮೂಹಿಕವಾಗಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇರಬೇಕು. ನಂಬಿಕೆನೇ ಇಂಪಾರ್ಟೆಂಟ್. ಜೀವನದಲ್ಲಿ ಶ್ರೇಷ್ಠವಾದಂಥ ಮೌಲ್ಯ ಅಂದ್ರೆ ನಂಬಿಕೆ ಕಳ್ಕೊಂಡ್ರೆ ನಾವು ಎಲ್ಲೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಸಾಮಾಜಿಕ ಅರಣ್ಯ ಉಪಸಂರಕ್ಷಣಾಧಿಕಾರಿ ವನಿತಾ, ಸಹಾಯಕ ಸಂರಕ್ಷಣಾಧಿಕಾರಿಗಳಾದ ಗೋವಿಂದರಾಜು, ಲಕ್ಷ್ಮಣ್, ಗಂಗಾಧರ್, ರಾಜೇಶ್, ಪುರುಷೋತ್ತಮ್, ಸುಭಾಷ್ ಚಂದ್ರ, ಬೂದಪ್ಪ, ಉಪಕಾಂತ್, ಯಲ್ಲಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲಿಂಗಸುಗೂರು ಪುರಸಭೆ ವ್ಯಾಪ್ತಿಯ ಹುಲಿಗುಡ್ಡ ಸೀಮಾದ ವಾರ್ಡ್ ನಂಬರ್ 8ರಲ್ಲಿರುವ ಲೇಔಟ್ನ ಉದ್ಯಾನವನದ ಜಾಗವನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ನಿವೇಶನಗಳನ್ನಾಗಿ ಪರಿವರ್ತಿಸಿ ಮಾರಾಟ ಮಾಡಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ, ಕಂದಾಯ ಅಧಿಕಾರಿ ಹಾಗೂ ಕಂದಾಯ ನಿರೀಕ್ಷಕರನ್ನ ಜಿಲ್ಲಾಧಿಕಾರಿಗಳು ಅಮಾನತ್ ಮಾಡಿ ಆದೇಶಿಸಿದ್ದಾರೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಹುಲಿಗುಡ್ಡ ಸೀಮಾದ ಸರ್ವೆ ನಂಬರ್ 10/1, 10/2/1, 10/1/13 ಒಟ್ಟು 9 ಎಕರೆ 32 ಗುಂಟೆ ಜಮೀನಿನ ಅನುಮೋದಿತ ವಿನ್ಯಾಸದಲ್ಲಿ ಉದ್ಯಾನವನ ಮತ್ತು ಬಯಲು ಜಾಗವನ್ನಾಗಿ ಕಾಯ್ದಿರಿಸಿದ ಸ್ಥಳದಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 9 ಅನಧಿಕೃತ ನಿವೇಶನಗಳನ್ನ ಸೃಷ್ಟಿ ಮಾಡಿ ಹಾಗೂ ಸದರಿ ನಿವೇಶನಗಳಿಗೆ ನಮೂನೆ 3 ಖಾತಾ ನಕಲು ನೀಡಲು ಶಿಫಾರಸು ಮಾಡಿರುವುದು ಕರ್ತವ್ಯ ಲೋಪ ಮತ್ತು ಅಧಿಕಾರ ದುರುಪಯೋಗ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಖ್ಯಾಧಿಕಾರಿ ರವಿ ಸಿರುಗುಪ್ಪಿ ಮತ್ತು ಕಂದಾಯ ಅಧಿಕಾರಿ ಅಶೋಕ್ ಹಾಗೂ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕ ಕಯಾಜ್ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಅಮಾನತು ಅವಧಿಯಲ್ಲಿ ಸದರಿ ನೌಕರರು ಕರ್ನಾಟಕ ಸೇವಾ ನಿಯಮಗಳ ನಿಯಮ 98ರಂತೆ ನಿಯಮಾನುಸಾರ ಜೀವನಾಂಶ ಭತ್ಯೆಗಾಗಿ ಅರ್ಹರಿರುತ್ತಾರೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಆದೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಿಂದ ವಸತಿ ನಿಲಯ ಶಾಲೆಗಳಿಗೆ ಭೇಟಿ, ಮಕ್ಕಳ ಫಲಿತಾಂಶ ಹೆಚ್ಚಳಕ್ಕೆ ಶ್ರಮಿಸಲು ನಿಸಾರ್ ಅಹಮದ್ ಸೂಚನೆ. ಪರಿಶಿಷ್ಟ ಒಳ ಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಕ್ಕೆ 1% ಮೀಸಲು ನೀಡಲು ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಪ್ರತಿಭಟನೆ, ಶಿವರಾಜ ರುದ್ರಾಕ್ಷಿ. ಲೋಕ ಜನಶಕ್ತಿ ಪಕ್ಷದ ಸಭೆ ಸೆಪ್ಟೆಂಬರ್ 13ರಂದು ಬೆಂಗಳೂರಿನಲ್ಲಿ ನಿಗದಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಸಮಸ್ಯೆಗಳ ಕುರಿತು ಚರ್ಚೆ, ಜೆಎಲ್ ರಂಗಪ್ಪ. ಅರಣ್ಯ ಇಲಾಖೆಯಲ್ಲಿ ಹುತಾತ್ಮರ ದಿನಾಚರಣೆ, ಅರಣ್ಯ ಸಂಪತ್ತು ಉಳಿಸಲು ಜೀವ ಪಣಕ್ಕಿಟ್ಟು ಹೋರಾಟ ಮಾಡಿದ್ದು ತ್ಯಾಗಕ್ಕೆ ಸಮ, ಜುಬೇನ್ ಮೊಹಪಾತ್ರ. ಉದ್ಯಾನವನಕ್ಕೆ ಕಾಯ್ದಿರಿಸಿದ ಜಾಗ ನಿವೇಶನವಾಗಿ ಪರಿವರ್ತನೆ, ಲಿಂಗಸುಗೂರು ಪುರಸಭೆ ಮುಖ್ಯಾಧಿಕಾರಿ ಸೇರಿ 3 ಅಮಾನತು. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.